ಬಳಿಕ ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ 6 ರಾಶಿಯ ಫಲಾಫಲ ತಿಳಿದಿದ್ದಾಯಿತು. ಈಗ ಮುಂದಿನ 6 ರಾಶಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶಾಸ್ತ್ರಿಗಳೇ, ಕೊನೆಯ 6 ರಾಶಿಗಳು ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ಲಾಭ ಇದೆ. ಅಂದರೆ ನೀವು ಮಾಡೋ ಕೆಲಸ ನಿಮಗೊಂದು ಸಮಾಧಾನ ಕೊಡುತ್ತೆ, ಬೇರೆಯವರು ಅದನ್ನು ಗುರುತಿಸಿ ಪ್ರಶಂಸಿಸ್ತಾರೆ. ಆ ರೀತಿಯ ಒಂದು ಒಳ್ಳೆಯ ಕೆಲಸ ಚೆನ್ನಾಗಿದೆ. ಸ್ತ್ರೀಯರ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ವ್ಯಾಪಾರದಲ್ಲಿ, ಅದರಲ್ಲೂ ಈ ಮಾರುಕಟ್ಟೆಗಳಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ವ್ಯವಹಾರ ಕೌಶಲ್ಯ ಅಂತೀವಲ್ಲ, ವ್ಯಾಪಾರ ಕೌಶಲ್ಯ, ಸ್ಕಿಲ್, ಅದು ಚೆನ್ನಾಗಿರುತ್ತೆ ದಿವಸ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ಆ ರೀತಿಯ ಕೆಲಸ, ಕೃಷಿ ಚಟುವಟಿಕೆಗಳಲ್ಲಿ ಸ್ವಲ್ಪ ತೊಡಕುಗಳು ಬರುತ್ತೆ. ಹೀಗಾಗಿ ಗ್ರಾಮ ದೇವರಿಗೆ ಸ್ವಲ್ಪ ಹಾಲು ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ದೈವ ಸಹಾಯ ಉಂಟಾಗುತ್ತೆ. ಕಠಿಣವಾದದ್ದು ಕೂಡ ಸುಲಭ ಅನಿಸುತ್ತೆ. ಆ ರೀತಿಯಲ್ಲಿ ದಿವಸ ಅನುಕೂಲ ಆಗ್ತಕ್ಕಂಥದ್ದು. ಜೊತೆಗೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಚೆನ್ನಾಗಿದೆ. ಈ ದಿವಸ ಒಂದು ಸಣ್ಣ ತೊಡಕೇನಪ್ಪ ಅಂದರೆ, ಸಹಾಯಕ್ಕೆ ಯಾರೂ ಬರೋದಿಲ್ಲ, ನೀವೇ ಕೆಲಸ ಮಾಡಬೇಕಾಗತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ದೇವತಾ ಅಥವಾ ನಮ್ಮ ಈ ಪಿತೃದೇವತೆಗಳ ಪ್ರಾರ್ಥನೆಗಳು, ಇಂಥವುಗಳಲ್ಲಿ ಆಸಕ್ತಿಯಿಂದ, ಶ್ರದ್ಧೆಯಿಂದ ನೀವೇ ಏನೋ ಸಿದ್ಧತೆ ಮಾಡಿಕೊಡೋದು, ಮನೆಯ ಕ್ಲೀನ್ ಮಾಡಿಕೊಡೋದು, ಈ ಥರದ್ದೆಲ್ಲ ಒಂದು ಲಕ್ಷಣದಲ್ಲಿ, ಅಂದರೆ ಈ ಥರದೊಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ. ಸ್ವಲ್ಪ ಈ ದಿವಸ ಕುಟುಂಬದಲ್ಲಿ ಘರ್ಷಣೆಗಳು ಸಾಧ್ಯತೆ ಇದೆ. ಸ್ವಲ್ಪ ಮೌನವಾಗಿರಿ. ಮೌನ ಗೌರಿಯ ಆರಾಧನೆ ಮಾಡಬೇಕು ಈ ದಿವಸ. ಅಂದರೆ ಹೆಚ್ಚು ಮಾತಾಡಿದಷ್ಟು ಈ ದಿವಸ ಹೆಚ್ಚು ನಿಮಗೆ ತೊಡಕುಗಳಿದ್ದಾವೆ, ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಪ್ರಾರ್ಥನೆಗೆ ದಿವಸ ಪಾರ್ವತಿ ಪ್ರಾರ್ಥನೆಯನ್ನೇ ಮಾಡಿ, ಗೌರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲಾವಿದರಿಗೆ, ಕಲೆಗಳಲ್ಲಿ ಆ ರಂಗದಲ್ಲಿ ಕೆಲಸ ಮಾಡೋರಿಗೆ, ಒಂದು ರಂಗಕರ್ಮ ಅಲ್ಲಿಂದ ಹಿಡಿದು ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಎಷ್ಟೋ ಚಟುವಟಿಕೆಗಳಿದ್ದಾವೆ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಸಂಗಾತಿಯಿಂದ ನಷ್ಟವನ್ನು ಸೂಚಿಸ್ತಾ ಇದೆ, ಗಮನ ಇರಲಿ. ನಿಮ್ಮ ಆರೋಗ್ಯದಲ್ಲೂ ಏರುಪೇರಿದೆ ಈ ದಿವಸ. ಈ ದಿವಸ ಶಿವನ ಪ್ರಾರ್ಥನೆ, ಶಿವನ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವ್ಯಯ ಹೆಚ್ಚಾಗಿದೆ, ಅಧಿಕ ವ್ಯಯ. ಕಾಲು ಪೆಟ್ಟು ಮಾಡ್ಕೊಳ್ತೀರಾ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ನೀವು ಕೂಡ ಈ ಪಿತೃ ಕಾರ್ಯಗಳು, ದೇವತಾ ಕಾರ್ಯಗಳು, ಪ್ರದೋಷ ಇತ್ಯಾದಿಗಳಲ್ಲಿ ನೀವೇ ಭಾಗಿಯಾಗಿ ದೇವರ ಕೆಲಸ, ಅಂದರೆ ಏನಾದರೂ ಪ್ರಸಾದವೋ ಮತ್ತೊಂದೋ ಮಾಡಿಕೊಡ್ತಕ್ಕಂಥದ್ದು ಅಥವಾ ಇನ್ನೇನೋ ತಂದು ಕೊಡೋದು, ಈ ಥರದ್ದು ಒಂದು ದೇವತಾ ಚಟುವಟಿಕೆಗಳು, ಸೇವಾ ಚಟುವಟಿಕೆಗಳು, ಆ ರೀತಿಯಲ್ಲಿ ಅನುಕೂಲ ಇದೆ. ಈ ದಿವಸ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈಶ್ವರನ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಸಮಾಧಾನಕರ ಫಲ ಇದೆ. ವಿದೇಶ ವಹಿವಾಟಿನ ಲಾಭ, ಆ ವ್ಯಾಪಾರಗಳು ತುಂಬ ಚೆನ್ನಾಗಿರುತ್ತೆ. ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಹೆಚ್ಚಿನ ತಕರಾರೇನೂ ಇಲ್ಲ. ಸ್ತ್ರೀಯರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರಾಗಿರಿ. ಈ ದಿವಸ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಅಂಬಿಕಾನಾಥಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.